ನಮಸ್ಕಾರ ಗುರು, ನೀವು ನೋಡ್ತಿದ್ರೆ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿಂದು ಟಾಪಿಕ್ ಏನಂತಂದರೆ ಇಂಡಿಯಾ ವರ್ಸಸ್ ಇಂಗ್ಲೆಂಡು ಲೈಕ್ ಸೆಕೆಂಡ್ ಟೆಸ್ಟು ವೈಜಾಗಲ್ಲಿ ಸ್ಟಾರ್ಟ್ ಆಯಿತು. ಡೇ 1 ಇವತ್ತಿನ ರಿವ್ಯೂ ಮಾಡೋಣ ಅಂತ. ಸೊ ಡೇ 1ನಲ್ಲಿ ಏನೇನಾಯಿತು ಏನೇನಿಲ್ಲ ಅಂತ ನೋಡ್ಕೊಂಡು ಬರೋಣ ಅಂತ. ಸೊ ಲೈಕ್ ಡೇ 1 ಫಸ್ಟ್ ಇಂಡಿಯಾ ಟಾಸ್ ಗೆದ್ರು. ಆಬ್ವಿಯಸ್ಲಿ ರೋಹಿತ್ ಶರ್ಮಾ ಟಾಸ್ ಗೆದ್ಮೇಲೆ ಬ್ಯಾಟಿಂಗ್ ತೊಗೊಂಡ್ರು. ಯಾಕಂತಂದ್ರೆ ಇದು ವೈಜಾಗ್ ಪಿಚ್ ಹೆಂಗಂತಂದ್ರೆ ಬ್ಲ್ಯಾಕ್ ಸಾಯಿಲ್, ಕೆಳಗೆ ಸ್ವಲ್ಪ ರೆಡ್ ಸಾಯಿಲ್ ಇತ್ತಂತ. ಸೊ ಮೋಸ್ಟ್ಲಿ ಇದು ಡೇ 3 ಇಂದ ಸ್ವಲ್ಪ ಟರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪನಕ್ಕೆ ಸ್ವಲ್ಪ ಜಾಸ್ತಿನೇ ಟರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಡೇ 3 ಆ್ಯಂಡ್ ಡೇ 4 ಡೇ 5 ಅಂತ ಹೆವಿ ಕ್ರೇಜಿಯಾಗಿ ಟರ್ನ್ ಆಗುತ್ತೆ. ಟರ್ನು ಹಂಗೆ ಬೌನ್ಸ್ ಹೆಂಗಾಗುತ್ತೆ ಅಂದರೆ ಸ್ವಲ್ಪ ಪುಟ್ಟಿತದೆ ಬಾಲ್ ಹಿಂಗೆ ಹಾಕಿದ್ಮೇಲೆ ಪುಟಿಯೋದೇ ಇಲ್ಲ. ಸೊ ಆ ಟೈಪ್ ವೈಜಾಗ್ ಪಿಚ್ಚು. ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡಿದ್ರು ಅಂತಂದ್ರೆ ಬ್ಯಾಟಿಂಗ್ ತೊಗೊಂಡ್ಬಿಟ್ರು ರೋಹಿತ್ ಶರ್ಮಾ ಅವರು. ಸೊ ಬ್ಯಾಟಿಂಗ್ಗೆ ಹೇಳೋಕ್ಕಿಂತ ಮೊದಲು ಪ್ಲೇಯಿಂಗ್ 11 ಚೇಂಜಸ್ ಏನಾಯ್ತು ಅಂತಂದ್ರೆ ನಮ್ಮ RCB ಪ್ಲೇಯರ್ಗಳು, ನಮ್ಮ RCB ಪ್ಲೇಯರ್ ಚಾನ್ಸ್ ಸಿಕ್ತು. ರಜತ್ ಪಟ್ಟಿದಾರ್ ಅವರು KL ರಾಹುಲ್ ಅಲಭ್ಯತೆಯ ಕಾರಣ ನಮ್ಮದು ರಜತ್ ಪಟ್ಟಿದಾರ್ ಅವ್ರಿಗೆ ಚಾನ್ಸ್ ಸಿಕ್ತಾ. RCB ಜೈ RCB ಅಂತೇಳಿ. ಸೊ ಫಸ್ಟ್ ಏನಾಯಿತು ಅಂತಂದ್ರೆ ಲೈಕ್ ಆಬ್ವಿಯಸ್ಲಿ ಬ್ಯಾಟಿಂಗ್ ತೊಗೊಂಡ್ಮೇಲೆ ಒಂಚೂರು ನಮ್ಗನ್ಸಿದ್ದು ಏನಂತಂದ್ರೆ ಬಾಲ್ ಆಡ್ತಾರಲ್ಲ, ಸೊ ಬಾಲ್ ಥರ ಇವರು ಆಡ್ಬೋದು, ಅಪ್ರೋಚ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಏನಂದ್ರೆ ಸ್ಲೋ ಆ್ಯಂಡ್ ಸ್ಟಡಿ ಸ್ಟಾರ್ಟ್ ಇತ್ತು ಇವ್ರದ್ದು. ರೋಹಿತ್ ಶರ್ಮಾ ಅವರು ಆಬ್ವಿಯಸ್ಲಿ ಅವರು ಹೆಂಗಂತಂದ್ರೆ ಲೈಕ್ ಫಸ್ಟ್ ಎಲ್ಲ ಹೆಂಗಾಗ್ತಿತ್ತು ಅಂದ್ರೆ ಸ್ವಲ್ಪ ಸೆಟ್ ಆಗಿಬಿಟ್ರೆ ಮುಗ್ದೋಯ್ತು. ಸೆಂಚುರಿ, ಡಬಲ್ ಸೆಂಚುರಿ, ಟ್ರಿಪಲ್ ಸೆಂಚುರಿ ಆ ಥರ ಇತ್ತಪ್ಪ. ಬಟ್ ಇವಾಗ ಏನಾಗೈತಿ ಅಂತಂದ್ರೆ ಚೇಂಜ್ ಆಗಿಬಿಟ್ಟೈತಿ. 20, 10 ಅಲ್ಲ 20, 30, 40 ಈ ಮೂರು ಒಂದು ಲೈಕ್ ಮಿಡ್ಲಾಗ 35, 25 ಸಮಥಿಂಗ್ ಲೈಕ್ ದಟ್ ಆಡಿ ಸೆಟ್ ಆಗಿಬಿಟ್ಟು ಔಟ್ ಆಗಿಬಿಡ್ತಾರಪ್ಪ. ಸೊ ಇದು ಬೇಜಾರು ಸಂಗತಿ. ಇವ್ರು ಔಟ್ ಆಗಬಾರ್ದು. ಒಂದು ದೊಡ್ಡ ಇನ್ನಿಂಗ್ಸ್ ಇವರಿಂದ ಬರಬೇಕಂತೇಳಿ ನಾವು ಆಶಿಸ್ತೀವಿ. ಬಟ್ ಅವರು ಆಡ್ತಿಲ್ಲ. ಐ ಡೋಂಟ್ ನೋ ವಾಟ್ಸ್ ಗೋಯಿಂಗ್ ಆನ್. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಸೊ ಅದಾದಮೇಲೆ ಇವ್ರದ್ದು ಪಾರ್ಟ್ನರ್ ಇದ್ದಾರಲ್ಲ ಯಶಸ್ವಿ ಜೈಸ್ವಾಲ್, ಮೈ ಫೇವ್ರೇಟ್ ಯಾಕಂತಂದ್ರೆ ಲೈಕ್ ವೀರೇಂದ್ರ ಸೆಹ್ವಾಗ್ ನೋಡ್ದಂಗೆ ಆಗುತ್ತೆ. ಯಶಸ್ವಿ ಜೈಸ್ವಾಲ್ ಅವ್ರಿಗೆ ನೋಡಿದ್ರೆ ಹೆಂಗೆ ಆಡ್ತಾರೆ ಗುರು. ಅವರು 94 ಆದಾಗ ಒಂದು ಸೆಂಚುರಿ ಒಂದು 94 ಆದಾಗ ಒಂದು 6 ಹೊಡೆದು ಸೆಂಚುರಿ ಮಾಡಿದ್ರು ಆಯಿತಾ. ಯಪ್ಪ ಏನಪ್ಪ ಇವ್ರು ಹಿಂಗೆ ಆಡ್ತಾರಂದ್ರೆ ಲೈಕ್ ವೀರೇಂದ್ರ ಸೆಹ್ವಾಗ್ ಡಿಕ್ಟು ಲೆಫ್ಟ್ ಹ್ಯಾಂಡೆಡ್ ವೀರೇಂದ್ರ ಸೆಹ್ವಾಗ್ ನೋಡ್ದಂಗೆ ಆಯ್ತಪ್ಪ ನನಗಂತೂ. ಕ್ರೇಜಿ ಬ್ಯಾಟಿಂಗ್ ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಮಾತ್ರ ನೆಕ್ಸ್ಟ್ ಲೆವೆಲ್. ಶುಭ್ಮನ್ ಗಿಲ್ ಅವ್ರದ್ದು ಏನಾಗೈತೆ ಗೊತ್ತಿಲ್ಲ. ಆಡಿದ್ರು, ಟೆಂಟೇಟಿವ್ ಆಗಿದ್ರು, ಡಿಫೆನ್ಸ್ ಇರ್ತಿರಲಿಲ್ಲ. ಡಿಫೆನ್ಸ್ ಸ್ವಲ್ಪ ಟೆಂಟೇಟಿವ್ ಆಗಿದ್ರು, ಹಿಂಗೆ ಆರಾಮಾಗಿ ಸಾಫ್ಟ್ ಹ್ಯಾಂಡಲ್ಲಿ ಆಡ್ತಿದ್ರು. ಬಟ್ ಏನು ಗೊತ್ತಾಗಲಿಲ್ಲ ಅವ್ರಿಗೆ. ಆ್ಯಂಡರ್ಸನ್ ಗೊತ್ತಲ್ಲ ಆಬ್ವಿಯಸ್ಲಿ 7 ಇನ್ನಿಂಗ್ಸ್ನಾಗ 5 ಸರಿ ಔಟ್ ಮಾಡ್ಯಾರ. 39 ರನ್ಸ್ ಕೊಟ್ಟಂತಂದ್ರೆ ಆ್ಯಂಡರ್ಸನ್ ಆಬ್ವಿಯಸ್ಲಿ ಗ್ರೇಟ್ ಬೌಲರ್, ಎರಡನೇ ಮಾತಿಲ್ಲ. ಸೊ ಅವ್ರ ಬೌಲಿಂಗ್ನಾಗ ಇವ್ರು 5 ಸರಿ ಔಟ್ ಆಗ್ಯಾರಂದ್ರೆ ಮೆಚ್ಕೋಬೇಕು, ಇಲ್ಲ ಅಂತಿಲ್ಲ. ಬಟ್ ಆದರೂ ಶುಭ್ಮನ್ ಗಿಲ್ ಅವ್ರು ಸ್ವಲ್ಪ ಸರಾಗಿ ಆಡಬೇಕಪ್ಪ. ನೆಕ್ಸ್ಟ್ ಅವ್ರಿಗೆ ಹಂಗೆ ಚಾನ್ಸ್ ಸಿಗಬೇಕಂತಂದ್ರೆ ಒಂದು ಸ್ವಲ್ಪ ಡ್ಯಾಡಿ 100 ಬರಬೇಕು. ನಮ್ಮ ಯಶಸ್ವಿ ಜೈಸ್ವಾಲ್ ನೋಡಿ ಕಲಿಬೇಕು ಸ್ವಲ್ಪ. ಅವ್ರಂಗೆ ಆಡಿದ್ರೆ ಕ್ರೇಜಿ ಆಟ ಆಡ್ಬೋದು. ಟ್ಯಾಲೆಂಟ್ ಐತಿ, ಬಟ್ ಪ್ರಾಬ್ಲಮ್ ಏನಂತಂದ್ರೆ ಟೆಂಪರ್ಮೆಂಟು ಐತಿ. ಸ್ವಲ್ಪ ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ಸ್ವಲ್ಪ ಹೊಡಿಬೋದು, ನಾನು ಆಡ್ತೀನಿ, ಹೊಡಿಬೋದು, ಈ ಯಾವುದೇ ಪಿಚ್ ಇರಲಿ ಸ್ಪಿನ್ನರ್ಗೂ ಆಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕು. ನೆಕ್ಸ್ಟ್ ಬಂದರು ಗುರು ನಮ್ಮ ಶ್ರೇಯಸ್ ಅಯ್ಯರ್ ಅವರು. ಏನು ಗೊತ್ತಿಲ್ಲ, ನಮ್ಮ ಶ್ರೇಯಸ್ ಅಯ್ಯರ್ ಅವ್ರದ್ದು ಶ್ರೇಯಸ್ ಅಯ್ಯರ್ ಚೆನ್ನಾಗಿ ಆಡ್ಲತ್ತಾರ. ಬಟ್ ಪ್ರಾಬ್ಲಮ್ ಏನು ಅಂತಂದ್ರೆ ಅವರು ಸೆಟ್ ಆದಮೇಲೆ ವಿಕೆಟ್ ಕೊಡ್ಲತ್ತಾರೆ. ನಮ್ಮ ಇಂಡಿಯನ್ ಬ್ಯಾಟ್ಸ್ಮನ್ ಆಲ್ಮೋಸ್ಟ್ ಇಂಡಿಯನ್ದವ್ರು ಬ್ಯಾಟ್ಸ್ಮನ್ ಏನಾಗುತ್ತೆ ಅಂತಂದ್ರೆ ಸೆಟ್ ಆಗ್ತಾರೆ ಔಟ್ ಆಗ್ತಾರೆ. ನಮ್ಮ KS ಭರತ್ ಆಯಿತು, ಮತ್ತು ಇವರು ಅಕ್ಷರ್ ಪಟೇಲ್ ಆದ್ರೆ ಏನಪ್ಪ ಇವರು ಸೆಟ್ ಆಗಿಬಿಟ್ಟು ವಿಕೆಟ್ ಕೊಡ್ತಾರಂತಂದ್ರೆ ಸರಿ ಅನ್ಸಲ್ಲ. ಸೊ ಡೆಬ್ಯೂ ನಮ್ಮ RCB ಪ್ಲೇಯರ್ ರಜತ್ ಪಟ್ಟಿದಾರ್ ಡೆಬ್ಯೂ ಪ್ಲೇಯರ್ ಆಡಿದ್ರಪ್ಪ, ಚಂದ ಆಡಿದರು, ಏನು ಪ್ರಾಬ್ಲಮ್ ಇರಲಿಲ್ಲ, ಚಂದ ಆಡಿದರು. ಮಿಡಲ್ ಆ್ಯಂಡ್ ಒಂದು ಕಂಟ್ರೋಲ್ ನೋಡಿದ್ರೆ 92%, 87% ಎಲ್ಲ ಇತ್ತು. ಸೊ ಕ್ರೇಜಿ ಪ್ಲೇಯರು.
ನಮ್ಮದು ಫಸ್ಟ್ ಕ್ಲಾಸ್ ಕ್ರಿಕೆಟಲ್ಲಿ ರಣಜಿಲೆಲ್ಲ 2023 48.6 ಎವ್ರೇಜ್ ಇಟ್ಟಾರ ಅಂದ್ರೆ ಸೊ ಕ್ರೇಜಿ ಬ್ಯಾಟ್ಸ್ಮನ್ನು ಆಡಿದ್ರೆ ಚೆನ್ನಾಗಿ ಆಡಿದ್ರೆ ಬಟ್ ಅದು ಏನಾಯ್ತೇನೋ ಗೊತ್ತಿಲ್ಲ ರೇನ್ ಅಹ್ಮದ್ ಅವ್ರ ಬಾಲಿಂಗಿಗೆ ಲೈಕ್ ಹಿಂಗೆ ಟಚ್ ಮಾಡಿದ್ರು ಅದು 2 ಸರಿ ಟುಪ್ಪದು ಬೋಲ್ಡಿಗೆ ಹತ್ತೋಕಿದ್ರೆ ಹಿಂಗೆ ಕಾಲ್ ಮಾಡಿದ್ರಪ್ಪ ಬಟ್ ಅದು ಕಾಲು ಟಚ್ ಆಗಲಿಲ್ಲ ಬಾಲಿಗೆ ಸೊ ಬೋಲ್ಡ್ ಆಗ್ಬಿಟ್ರು ಅವರು. ಅಂದ್ರೆ ಲಾಸ್ಟ್ ಎಂಡ್ ಆಫ್ ದ ಡೇ ಏನಂತಂದ್ರೆ ಯಶಸ್ವಿ ಜೈಸ್ವಾಲ್ ನಾಟ್ ಔಟು ಆ್ಯಂಡ್ ರವಿಚಂದ್ರನ್ ಅಶ್ವಿನ್ ಅವ್ರು ನಾಟ್ ಔಟು. ಸೊ ಇಬ್ಬರು ನಾಟ್ ಔಟ್ನಾಗ ಅದಾರ. ನಾಳೆ ನೋಡ್ಬೇಕು ಹೆಂಗೆ ಆಡ್ತಾರಂತ. ಬಟ್ ಏನು ಗೊತ್ತಂತ ಏನಂದ್ರೆ ಈ ಪಿಚ್ನಾಗ ಅಷ್ಟು ಟರ್ನ್ ಇರಲಿಲ್ಲ ಏನಿರಲಿಲ್ಲ. ಸೊ ಮೆಚ್ಕೋಬೇಕು ಇಂಗ್ಲೆಂಡ್ ಬೌಲರ್ಸಿಗೆ. ಆ್ಯಂಡರ್ಸನ್ ಮೈ ಫೇವ್ರೆಟ್ ಬೌಲರ್ಪ. ಏನು ಬೌಲಿಂಗ್ ಗುರು, ಈ ಏಜಲ್ಲೂ ಈ ಥರ ಬೌಲಿಂಗ್ ಮಾಡ್ತಾರಂದ್ರೆ ನೆಕ್ಸ್ಟ್ ಲೆವೆಲ್ಪ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ರೇನ್ ಅಹ್ಮದ್ ಸರಿಯಾಗಿ ಮಾಡಿದ್ದ ಬೌಲಿಂಗು ಆ್ಯಂಡ್ ಹಾರ್ಟ್ಲಿ ಎಲ್ಲ ಓಕೆ ಮಾಡಿದ್ರೆ ಸರಿಯಾಗಿ ಮಾಡಿದ್ರಲ್ಲ. ಜೋ ರೂಟ್ ಒಂಚೂರು ಎಕ್ಸ್ಪೆನ್ಸಿವ್ ಆದ್ರೆ ವಿಕೆಟ್ ಏನು ಸಿಗಲಿಲ್ಲ. ಬಟ್ ಫೋಕ್ಸ್ದು ವಿಕೆಟ್ ಕೀಪಿಂಗ್ ಇಷ್ಟ ಆಯ್ತಪ್ಪ ನಂಗರ ಭಾಳ. ಸೊ ಕ್ಯಾಚ್ ಹಿಡಿದ್ರಲ್ಲ ಹಿಂದೆ ಒಂದು ಶ್ರೇಯಸ್ ಅಯ್ಯರ್ದು ಕ್ಯಾಚ್ ಮಾತ್ರ ಅಲ್ಟಿಮೇಟ್ ಕ್ಯಾಚ್, ಅದು ಫುಲ್ ಡೌನು ಯಪ್ಪ ಹೆವಿಗೆ ಕ್ರೇಜಿ ಕ್ಯಾಚ್ ಅದಂತೂ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಏನಿಲ್ಲ, ಇಂಡಿಯಾ ಒಂದು ಸ್ಟೇಬಲ್ ಪೊಸಿಷನ್ನಾಗ ಐತಿ. ನಾಳೆಗೆ ಡೇ 2ನಾಗ ಹೆಂಗೆ ಆಡ್ತಾರೆ ಇವರು ಏನಿಲ್ಲ ಅಂತೇಳಿ ನೋಡ್ಬೇಕು. ಡೇ 2ನಾಗ ಆಬ್ವಿಯಸ್ಲಿ ಒಂದು 100 ಇಲ್ಲ 150 ಇವ್ರು ಆ್ಯಡ್ ಮಾಡಬೇಕು. ಬಟ್ ಪ್ರಾಬ್ಲಮ್ ಏನಂತಂದ್ರೆ ನಮ್ಮದು ಟೇಲೆಂಡರ್ಸ್ ಬರೋಬರಿಲ್ಲ. ಬುಮ್ರಾ ಆಯಿತು, ಸಿರಾಜ್ ಇಲ್ಲ, ಬುಮ್ರಾ ಆಯಿತು, ಮುಖೇಶ್ ಅಂತ ಅವ್ರ ಮೇಲೆ ಭರೋಸೆ ಇಡೋಕ್ಕಾಗಿಲ್ಲ. ಬುಮ್ರಾ ಅವ್ರು ಆಡ್ತಾರೆ. ಕುಲ್ದೀಪ್ ಅವ್ರು ಸ್ವಲ್ಪ ಹ್ಯಾಂಡಿ ಬ್ಯಾಟಿಂಗ್ ಆಡ್ಬೇಕು. ನೋಡಂತ ನಮ್ಮದು ಯಶಸ್ವಿ ಜೈಸ್ವಾಲ್ ಅವ್ರದ್ದು ಆದಷ್ಟು ಜಲ್ದಿ 200 ಹೊಡಿಲಿ ಅಂತ ನಾವು ಆಶಿಸೋಣಂತ ಡೇ 2ನಾಗ. ಸೊ ಅದಾದಮೇಲೆ ಬಾಲಿಂಗ್ ಕ್ರೇಜಿ ಬಾಲಿಂಗ್ ಮಾಡಿರಿಪ್ಪ. ಡೇ 2ನಾಗ ಒಂಚೂರು ಪಟಕ್ನೆ ಆಲ್ಔಟ್ ಮಾಡಿಬಿಟ್ಟು ಲೀಡ್ ತೊಗೊಂಡ್ಬಿಟ್ರಿ ಅಂತಂದ್ರೆ ಏನೋ ಗೊತ್ತಿಲ್ಲಪ್ಪ. ಫಸ್ಟ್ ಮ್ಯಾಚ್ನಾಗೂ ಲೀಡ್ ತೊಗೊಂಡಿದ್ರು, ಸೋತರು. ಸೊ ಇವ್ರು ಬ್ಯಾಸ್ ಬಾಲು ಆ ಬಾಲ್ ಈ ಬಾಲ್ ಅಂದ್ಕೊಂಡು ಏನು ಹೇಳೋಕ್ಕಾಗಂಗಿಲ್ಲ. ಬಟ್ ಆದರೂ ಹೋಪ್ಸ್ ಅಂತೂ ಐತಿ. ಬಟ್ ಇವತ್ತಿನ ಡೇ 1 ರಿವ್ಯೂವಲ್ಲಿ ನೋಡಿದ್ರೆ ಯಶಸ್ವಿ ಜೈಸ್ವಾಲ್ ಸ್ಟ್ಯಾಂಡ್ ಔಟ್ ಪ್ಲೇಯರು. ಈಸ್ ಗ್ರೇಟ್ ಒಂದು ಅಸೆಟ್ ಅನ್ಕೋಬೇಕು ಇಂಡಿಯಾಗೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ನಾಗ. ಯಾಕಂತಂದ್ರೆ ಟೆಸ್ಟು ಓಕೆ, T20 ಓಕೆ, ODI ಎಲ್ಲ ಹೊಡಿಬಡಿ ಆಟ. ಸೊ ನೋಡಂತ ಹೆಂಗೆ ಆಡ್ತಾರಂತ. ಸ್ಟೇ ಟ್ಯೂನ್ ಫಾರ್ ಡೇ 2 ಇಷ್ಟು ಹೇಳಿ ನಮ್ಮ ವಿಡಿಯೋ ಮುಗಿಸ್ತೀನಿ. ಈ ಥರ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟು ಮಾಡಿರಿ. ಇದು ನಮ್ಮ ಬೇಡಿಕೆ. ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸಬ್ಸ್ಕ್ರೈಬು ಮಾಡಿರಿ ಪ್ಲೀಸ್. ಸೊ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.